ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ಸಿಲೆಬಸ್ ಕಾಪಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 1 ಮತ್ತು ಪೇಪರ್ 2 ಪೇಪರ್ಗಳು ಬರ್ತವೆ. ಹಾಗಾಗಿ ಇಲ್ಲಿ ಫಸ್ಟು ಪೇಪರ್ 1ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಬರ್ತವೆ. ಜಿ ಕೆ ಆಗಿರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ, ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಹಲವಾರು ರೀತಿ ಸಬ್ಜೆಕ್ಟ್ಗಳು ಬರ್ತವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವತ್ತಿನ ತರಗತಿಯಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಿಲೆಬಸ್ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಸ್ನೇಹಿತರು ಈ ಗಮನದಲ್ಲಿಟ್ಕೊಂಡು ಈ ಸಿಲೆಬಸ್ಸನ್ನು ನೋಡಿ ನೀವು ಸ್ಟಡಿ ಮಾಡಬೇಕಾಗುತ್ತದೆ. ನೋಡಿ, ಫಸ್ಟು ಜನರಲ್ ನಾಲೆಡ್ಜ್ನಲ್ಲಿ ಬರ್ತಕ್ಕಂಥದ್ದು ಏನು ಸಿಲೆಬಸ್ ಅನ್ನೋದಾದರೆ ಅಲ್ಲಿ ಫಸ್ಟು ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ಓದಬೇಕಾಗತ್ತೆ. ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಅಂದರೆ ನೋಡ್ಬೋದು, ಈಗ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದಾಗಿರ್ಬೋದು, ಇಡೀ ಇಂಡಿಯಾದಲ್ಲಿ ಆಗಿರ್ಬೋದು, ವರ್ಲ್ಡ್ನಲ್ಲಿ ಆಗಿರ್ಬೋದು, ಫೇಮಸ್ ಏನು ಆಥರ್ಸ್ ಲೇಖಕರು ಇರ್ತಾರೋ ಅದ್ರ ಬಗ್ಗೆ ಓದಬೇಕಾಗುತ್ತದೆ. ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಕನ್ನಡದಲ್ಲಿ ಶಬ್ದಮಣಿ ದರ್ಪಣ ಎಂಬ ಪುಸ್ತಕ ಇದೆ. ಇದನ್ನು ಬರೆದವ್ರು ಯಾರು? ಕೆ ಸಿ ರಾಜರವರು ಬರೆದ್ರು. ಇವ್ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಕೇಳ್ತಾರೆ. ಎಲ್ಲ ಆಪ್ಷನ್ಗಳು ಕೊಡ್ತಾರೆ. ಶ್ರೀ ವಿಜಯ ಅಂತ ಕೊಡ್ತಾರೆ, ಕೆ ಸಿ ರಾಜ್ ಅಂತ ಕೊಡ್ತಾರೆ, ಕುವೆಂಪು, ದಾರಾಬೇಂದ್ರ ಈ ರೀತಿ ಕೊಡ್ತಾರೆ. ಅಲ್ಲಿ ನಿಮ್ದು ಸರಿಯಾದ ಉತ್ತರ ಕೆ ಸಿ ರಾಜ್ ಅಂತ ಸರಿಯಾಗಿ ಹಾಕಬೇಕಾಗುತ್ತದೆ. ಹಾಗಾಗಿ ನೀವು ಫೇಮಸ್ ಬುಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಲೇಖಕರ ಬಗ್ಗೆ ಓದ್ಕೋಬೇಕಾಗತ್ತೆ. ಇದು ಫಸ್ಟು. ಸೆಕೆಂಡ್ ಬರೋದಾದರೆ ದ ಇಂಪಾರ್ಟೆಂಟ್ ಇನ್ವೆಷನ್ ಆ್ಯಂಡ್ ಡಿಸ್ಕವರೀಸ್, ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಸಂಶೋಧನೆ ಮಾಡಿದರು, ಇನ್ವೆಷನ್ ಡಿಸ್ಕವರಿ, ಏನು ಸಂಶೋಧನೆ ಮಾಡಿರ್ತಕ್ಕಂಥ ಯಾವುದೇ ಒಂದು ಜಿ ಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಉದಾಹರಣೆ ಹೇಳ್ಬೇಕಂದ್ರೆ ಈಗ ನೊಬೆಲ್ ಪ್ರೈಸ್ ಪಡೆದವ್ರು ಯಾರು, ಈ ರೀತಿಯಾಗಿರ್ತಕ್ಕಂಥ ಹೇಳ್ತಾರೆ. ಸಬ್ಜೆಕ್ಟ್ ವೈಸು ಉದಾಹರಣೆ ಹೇಳ್ಬೇಕಂದ್ರೆ ಫಿಸಿಕ್ಸು ಈ ರೀತಿಯಾಗಿರ್ತಕ್ಕಂಥ ನೊಬೆಲ್ ಪ್ರೈಸ್ ಪಡೆದಿರ್ತಾರೆ ಶಾಂತಿ ವಿಭಾಗದಲ್ಲಿ. ಇವು ಏನಪ್ಪ ಅಂದರೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಿ ಕೆ ಕೇಳ್ತಾ ಹೋಗ್ತಾರೆ. ಉದಾಹರಣೆ ಹೇಳ್ಬೇಕಂದ್ರೆ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಬುಕ್ಸ್ ಅನ್ನೋದಾದರೆ ನೀವು ಮಂತ್ಲಿ ಮ್ಯಾಗಝಿನ್ ಓದಬೇಕಾಗುತ್ತದೆ. ಉದಾಹರಣೆ ಸ್ಪರ್ಧಾ ವಿಜೇತ ಅಂತ ಹೇಳ್ಬೋದು, ಅಥವಾ ಸ್ಪರ್ಧಾ ಅರಿವು ಅಂತಲೂ ಕೂಡ ನಾನು ಹೇಳ್ತೀನಿ. ಅಥವಾ ಒಂದು ಸಬ್ಜೆಕ್ಟ್ ವೈಸು ನೀವು ಒಂದು ಪುಸ್ತಕ ತಗೋಬೇಕು. ಉದಾಹರಣೆ ನೂತನ ಜಿ ಕೆ ಅಂತ ಹೇಳ್ತೀನಿ. ಈ ನೂತನ ಜಿ ಕೆ ಅಂತ ತಗೊಂಡ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೇಖಕರು ಪುಸ್ತಕಗಳ ಬಗ್ಗೆನೂ ಹೇಳಿರ್ತಾರೆ, ಮತ್ತು ಇಷ್ಟು ಹಳೆಯ ವರ್ಷದಿಂದ ಏನು ಇನ್ವೆಷನ್ ನೊಬೆಲ್ ಪ್ರೈಸ್ ಫಸ್ಟ್ ಪಡೆದವ್ರು ಯಾರು, ಈಗ ರೀಸೆಂಟಾಗಿ ಪಡೆದವ್ರು ಯಾರು, ನೀವು ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಜೊತೆಗೆ ಒಂದು ಜಿ ಕೆ ಪುಸ್ತಕದ ಜೊತೆಗೆ ನೀವು ಒಂದು ಕರೆಂಟ್ ಮ್ಯಾಗಝಿನ್ ಏನು ಮಂತ್ಲಿ ಮ್ಯಾಗಝಿನ್ ಇರುತ್ತೋ ಇದನ್ನು ಸ್ಟಡಿ ಮಾಡಿದರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ತಲೆಯಲ್ಲಿರಬೇಕು. ಇದು ಜಿ ಕೆನ ಕವರ್ ಮಾಡ್ತದೆ ಅಂತ ನಾನು ಹೇಳ್ಬೋದು. ಪ್ಲಸ್ ನೀವು ನ್ಯೂಸ್ ಪೇಪರ್ ಓದಬೇಕಾಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್, ಯಾರಿಗೆ ನ್ಯೂಸ್ ಪೇಪರ್ ಓದಲೇಬೇಕಾಗುತ್ತೆ. ಡೈಲಿ ನೀವು ಕರೆಂಟ್ ಅಫೇರ್ಸನ್ನು ಸ್ಟಡಿ ಮಾಡಬೇಕಾಗುತ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟು ಬೇಸಿಕ್ ಸೈನ್ಸ್ ಆ್ಯಂಡ್ ಸೈಂಟಿಫಿಕ್ ಫಿನಾಮಿನಾ ಬರುತ್ತೆ. ಅಂದರೆ ಬೇಸಿಕ್ ಆಗಿರ್ತಕ್ಕಂಥ ವಿಜ್ಞಾನ ಏನು ದೈನಂದಿನ ಜೀವನದಲ್ಲಿ ನಾವು ಏನು ವಿಜ್ಞಾನ ಅಪ್ಲೈಡ್ ಮಾಡಿರ್ತಕ್ಕಂಥ ಏನು ಕ್ವಶನ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ಬೇಸಿಕ್ ಸೈನ್ಸ್ ನಿಮ್ಗೆ ಗೊತ್ತಿರಬೇಕು. ಸೈನ್ಸ್ ಬಗ್ಗೆ, ವಿಜ್ಞಾನದ ಬಗ್ಗೆ ಏನು ಅನ್ನೋದು ಜಿ ಕೆ ಅದು ಬರುತ್ತೆ. ನೀವು ಜನರಲ್ ಆಗಿ ಕಾಮನ್ ಆಗಿ ನೀವು 8th to 10th ವರೆಗೂ ನೀವು ವಿಜ್ಞಾನ ಪುಸ್ತಕ ಓದಬೇಕಾಗುತ್ತದೆ. ಸೈನ್ಸ್ ಮೆಥಡ್ವರೆಗೆ ಈಸಿ ಆಗುತ್ತೆ. ಬಟ್ ಈಗ ಸೋಷಿಯಲ್ ಮೆಥಡ್ನವರು ಇದನ್ನು ಓದಬೇಕಾಗುತ್ತೆ, ಸೈನ್ಸು ಕೂಡ ಓದಬೇಕಾಗತ್ತೆ. ಇಲ್ಲಿ ನೋಡಿ ಅಪ್ಲೈಡ್ ಆಯಿತು. ಹಾಗಾಗಿ ನೀವೆಲ್ಲ ಸಬ್ಜೆಕ್ಟ್ಗಳನ್ನು ಯಾಕೆ ಕವರ್ ಮಾಡೋಕ್ಕಪ್ಪ ಅನ್ನೋದಾದರೆ ಇದೇ ನಾನು ಹೇಳ್ತಿರೋದು. ಹಾಗಾಗಿ ನೀವೆಲ್ಲವನ್ನೂ ಓದಬೇಕಾಗುತ್ತದೆ. ನೆಕ್ಸ್ಟು ಹೈಜೀನ್ ಆ್ಯಂಡ್ ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ವುಮೆನ್, ಅಂದರೆ ಮಾನವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಚ್ಛತೆ ಏನು ಮತ್ತು ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ ಈ ರೀತಿ ಏನು ಅವಂದು ಮನೋವಿಜ್ಞಾನ ಶಾಸ್ತ್ರ, ಮಾನವನ ಮನೋವಿಜ್ಞಾನ ಶಾಸ್ತ್ರದ ಬಗ್ಗೆ ನೀವೇನಪ್ಪ ಅಂದರೆ ಓದಬೇಕಾಗುತ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟು ಕ್ರೋನಾಲಜಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವೆಂಟ್ಸ್ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ. ನೀವು ಸಂಶೋಧನೆ ಐತಿಹಾಸಿಕವಾಗಿರ್ತಕ್ಕಂತಹ ಪ್ರಾಪಂಚಿಕ ಇತಿಹಾಸವನ್ನು ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತದೆ. ಇಂಪಾರ್ಟೆಂಟ್ ಏನು ನಡೀತು ಘಟನೆ, ಈಗ 1857 ಕಾನ್ಸ್ಟೆಂಟಿನೋಪಲ್ ವಶಪಡಿಸಿಕೊಂಡದ್ದು ಅಲ್ಲಿದ್ದ ಹಿಡಿದು 1858 ಏನು ದಂಗೆ ನಡೀತು, ಸಿಪಾಯಿ ದಂಗೆ, ಈ ರೀತಿ ನಮ್ಮ ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು. ವರ್ಲ್ಡ್ ಹಿಸ್ಟ್ರಿ ಅಂದರೆ ನೀವು ಇಂಡಿಯನ್ ಹಿಸ್ಟ್ರಿನೂ ಓದಬೇಕಾಗುತ್ತದೆ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ಜಿಯೋಗ್ರಫಿಕಲ್ ಟರ್ಮ್ಸ್ ಆಗಿರೋ ಬೇಸಸ್, ಅಂದರೆ ಭೌಗೋಳಿಕವಾಗಿ ಏನೇನು ಆಗಿರ್ತಕ್ಕಂಥ ಬೇಸಿಕ್ ಇದು ಅದ್ರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತದೆ. ನೆಕ್ಸ್ಟು ಸ್ಪೋರ್ಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆಗಿದ್ದ ನ್ಯಾಷನಲ್ ಫಿಗರ್ಸ್, ಮತ್ತು ಸ್ಪೋರ್ಟ್ಸ್ ಕ್ರೀಡಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಷಯಗಳು. ಇದು ಪ್ರಚಲಿತ ಹೇಗಪ್ಪ ಅಂದರೆ ನೀವು ಡೈಲಿ ನ್ಯೂಸ್ ಪೇಪರ್ ಓದುವ ಮೂಲಕ ಇದನ್ನು ನೀವು ವಿಷಯವನ್ನು ಪಡ್ಕೊಳ್ಬೋದು. ಇದು ನಿಮ್ಮದು. ನೆಕ್ಸ್ಟು ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಆ್ಯಂಡ್ ಪ್ರೈಸಸ್. ನಾ ಹೇಳಿದ್ನಲ್ಲ, ಈಗ ನೊಬೆಲ್ ಪ್ರೈಸಸ್ ಇಲ್ಲಿ ಬಂತು.
ಅಲ್ಲಿ ಲೇಖರು ಬರೋದು ಅದನ್ನು ಕ್ವಶನ್ ಕೇಳ್ಬೋದು. ಇಲ್ಲಿ ಅವಾರ್ಡ್ಸ್, ಈಗ ನಮ್ಮ ಇಂಡಿಯಾದಲ್ಲಿ ಕರೆಂಟ್ ಅಫೇರ್ಸಲ್ಲಿ ಅವಾರ್ಡ್ಸ್ ಆಗಿರ್ಬೋದು, ಮತ್ತು ಪ್ರೈಸಸ್ ಏನು ಚಲನಚಿತ್ರದ ಪ್ರೈಸಸ್ ಆಗಿರ್ಬೋದು, ಮತ್ತು ಏನಪ್ಪ ಅಂದರೆ ಈ ರೀಸೆಂಟಾಗಿ ನಡೆದಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ರೀಸೆಂಟಾಗಿ ಇಂಡಿಯಾದಾಗೆ, ನಮ್ಮ ಕರ್ನಾಟಕದ ಕೊನೆಯ ಜ್ಞಾನಪೀಠ ಪ್ರಶಸ್ತಿ ಮೊದಲು ಯಾರು, ಮತ್ತು ವಿಶೇಷವಾಗಿರ್ತಕ್ಕಂಥವ್ರು ಯಾರು, ಈ ರೀತಿ ನೀವು ಏನು ಮಾಡಬೇಕು, ಅವಾರ್ಡ್ಸ್ ಬಗ್ಗೆ ಪ್ರೈಸಸ್ ಬಗ್ಗೆ ಓದಬೇಕಾಗುತ್ತದೆ. ನೆಕ್ಸ್ಟು ಇಂಡಿಯನ್ ಕಲ್ಚರ್ ಬಗ್ಗೆ ಓದಬೇಕು. 10th ಏನಪ್ಪ ಅನ್ನೋದಾದರೆ ಅಲ್ಲಿ ಇಂಡಿಯನ್ ಕಲ್ಚರ್ ಏನಪ್ಪ ಅಂದರೆ ಭಾರತೀಯ ಸಂಸ್ಕೃತಿ ಅಂತ ನಾವು ಹೇಳ್ಬೋದು. ಸಂಸ್ಕೃತಿ ಏನು, ನಮ್ಮ ಸಂಸ್ಕೃತಿ ಪರಂಪರೆ ಹಿಂದೂ ಧರ್ಮ ಆಗಿರ್ಬೋದು, ಈ ರೀತಿ ಧರ್ಮಗಳು, ನಮ್ಮ ಭಾರತದಲ್ಲಿ ಧರ್ಮಗಳು ಎಷ್ಟವು, ಅವ್ರಿಗಿರ್ತಕ್ಕಂತಹ ಚಿಹ್ನೆಗಳು ಏನು, ಆ ಧರ್ಮದಲ್ಲಿರ್ತಕ್ಕಂಥ ಹಲವಾರು ರೀತಿಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ಓದಬೇಕು. ಮತ್ತು ಬೌದ್ಧ ಧರ್ಮದ ಸ್ಥಾಪಕ ಯಾರು, ಜೈನ ಧರ್ಮದ ಸ್ಥಾಪಕ ಯಾರು, ಈ ರೀತಿಯಾಗಿರ್ತಕ್ಕಂಥದ್ದು, ಮತ್ತು ಆ ಧರ್ಮದಲ್ಲಿರ್ತಕ್ಕಂಥ ಪವಿತ್ರವಾದ ಗ್ರಂಥಗಳ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ಎಲ್ಲ ಧರ್ಮಗಳ ಬಗ್ಗೆ ಇವು ಇಂಡಿಯನ್ ಕಲ್ಚರ್ ಆಗಿರ್ಬೋದು. ಅಲ್ಲಿ ಬರ್ತಕ್ಕಂಥದ್ದು ಲ್ಯಾಂಡ್ ಪೀಪಲ್ಸ್ ಅಂಡ್ ಫೆಸ್ಟಿವಲ್ಸ್ ಆಗಿರ್ಬೋದು, ಹಬ್ಬಗಳು, ಮತ್ತು ಫಿಸಿಕಲ್ ಜಿಯೋಗ್ರಫಿ, ಭೌಗೋಳಿಕ ಆಗಿರ್ತಕ್ಕಂತಹ ಏನಪ್ಪ ಅಂದರೆ ಸನ್ನಿವೇಶ ಏನು ಇತ್ತು ಅವನು ಓದಬೇಕು. ನೆಕ್ಸ್ಟು ಪಾಪ್ಯುಲೇಷನ್, ಈ ಪಾಪ್ಯುಲೇಷನ್ ಅಂದರೆ ಈಗ ರೀಸೆಂಟಾಗಿ ಸರ್ವೆ ನಡೆದಿರ್ತೈತಿ ಇಂಡಿಯಾದಲ್ಲಿ ಎಷ್ಟು ಜನ ಈಗಿದ್ದಾರೆ ಅಂದರೆ 2011ರಲ್ಲಿ ರೀಸೆಂಟಾಗಿ ನಡೆದಿರ್ತಕ್ಕಂಥದ್ದು, ಮತ್ತು 2011 ಸಾಕ್ಷರತೆ ಪ್ರಮಾಣ ಆಗಿರ್ಬೋದು, ಜನಸಂಖ್ಯೆ ಎಷ್ಟಿತ್ತು, ಎಷ್ಟು ಕೋಟಿ ಇತ್ತು ಅನ್ನೋದ್ರ ಬಗ್ಗೆ ನೀವು ಓದಬೇಕಾಗುತ್ತದೆ. ಮತ್ತು ಲಿಟ್ರೇಚರಿ, ನ್ಯಾಚುರಲ್ ರೀಸನ್, ಮತ್ತು ಅಂದರೆ ಅಲ್ಲಿ ಒಂದು ಏನಪ್ಪ ಅಂದರೆ ಈ ಬರ್ತಕ್ಕಂತಹ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಇಂಡಿಯನ್ ಸಾಹಿತ್ಯ ಬರೆದಿರ್ತಕ್ಕಂಥ ಲೇಖಕರು, ಇದ್ರ ಬಗ್ಗೆ ಓದಬೇಕಾಗುತ್ತದೆ. ನೆಕ್ಸ್ಟು ನ್ಯಾಚುರಲ್ ರಿಸೋರ್ಸ್ ಬಗ್ಗೆ, ಫುಡ್ ಕ್ರಾಪ್ಸ್ ಆಗಿರ್ಬೋದು, ಫುಡ್ ಕ್ರಾಪ್ಸ್ ಆಗಿರ್ಬೋದು, ಮೇಜರ್ ಇಂಡಸ್ಟ್ರೀಸ್ ಆಗಿ ಪ್ರಾಜೆಕ್ಟ್ಸ್, ಪಬ್ಲಿಕ್ ಅಂಡರ್ಟೇಕಿಂಗ್ ಅಂಡ್ ಇಂಡಿಯನ್ ಆರ್ಟ್ ಆಗಿರ್ಬೋದು, ಆರ್ಟಿಸ್ಟ್ ಆಫ್ ದ ರಿಕಾಗ್ನಿಷನ್ಸ್, ಕ್ಲಾಸಿಕಲ್ ಅವಾರ್ಡ್ ಫಾರ್ ದ ವೈರಸ್ ಅಚೀವ್ಮೆಂಟ್ ಆಗಿರ್ಬೋದು, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್. ಮತ್ತು ಪ್ರಮುಖವಾಗಿ ನೀವು ಶಿಕ್ಷಣವನ್ನು ನೀಡಬೇಕಾದ್ರೆ ಫಸ್ಟು ನೀವು ಶಿಕ್ಷಣದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಪರಿಪೂರ್ಣವಾಗಿ ಓದ್ಕೊಳ್ಬೇಕು. ಈಗ NEP ಆಗಿರ್ಬೋದು, 2020ರಲ್ಲಿ ಏನು NEP ಆಯಿತು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕ ಸಮಗ್ರವಾಗಿ ನೀವು ಓದಬೇಕಾಗುತ್ತದೆ. ಮತ್ತು ಶಿಕ್ಷಣ ನೀತಿ ತಂದು, ಮತ್ತು 2 ಹಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು UN ವಿಶ್ವಸಂಸ್ಥೆ ಬಗ್ಗೆ ಆಗಿರ್ಬೋದು, ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಿದಾವಲ್ಲ, ಯುನೆಸ್ಕೋ, ಮತ್ತು ಯುನೆಸ್ಕೋ ಸಂಬಂಧಪಟ್ಟ ಪಾರಂಪರಿಕ ಸ್ಥಳಗಳ ಬಗ್ಗೆಗಳು ನೀವು ಓದಬೇಕು. ನೋಡಿ JK 25 ಮಾರ್ಕ್ಸ್ ಇದ್ರು ಎಷ್ಟು ಎಲ್ಲ ವಿಷಯಗಳು ಓದಬೇಕು ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಎಷ್ಟು ಕಾಂಪಿಟೇಷನ್ ಇರುತ್ತೆ, ಎಷ್ಟು ಸ್ಟಡಿ ಮಾಡಿರ್ತಾರೆ, ನೀವು ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಓದಬೇಕಾಗುತ್ತದೆ. ನೆಕ್ಸ್ಟು ಮೇಜರ್ ಐಟಮ್ಸ್, ಯೂನಿಯನ್ ಗೌರ್ಮೆಂಟ್ ಆಗಿರ್ಬೋದು ಅಂಡ್ ಸ್ಟೇಟ್ ಗೌರ್ಮೆಂಟ್, ಕ್ಯಾಬಿನೆಟ್ಸ್, ಇಂಡಿಯನ್ ಲೀಡರ್ಸ್ ಅಂಡ್ ನ್ಯಾಷನಲ್ ರಿಕಾಗ್ನಿಷನ್ ಅಂದರೆ ಹೂ ಇಂಡಿಯಾ, ಇವು ಓದಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು 11 ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯನ್ ದ ಫಾರಿನ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಓದ್ಕೋಬೇಕು. ಪ್ರಚಲಿತ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಘಟನೆಗಳು, ಇವು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು ಮ್ಯಾಕ್ಸಿಮಮ್ ನೀವು ಕಂಪಲ್ಸರಿ ಓದಬೇಕು. ಡೈಲಿ ನ್ಯೂಸ್ ಪೇಪರ್ ಓದಿ, ಇಂಪಾರ್ಟೆಂಟ್. ಪ್ರಜಾವಾಣಿ ಪೇಪರ್ ಆಗ್ಬೋದು, ವಿಜಯ ಕರ್ನಾಟಕ, ಎನಿವನ್, ನೀವು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನ್ಯೂಸ್ ಪೇಪರ್ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗಿ, ನೋಟ್ಸ್ ಮಾಡ್ಕೊಳ್ಳಿ, ಕೀಪ್ ಹ್ಯಾಂಡ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಕರೆಂಟ್ ನ್ಯಾಷನಲ್ ಅಫೇರ್ಸ್ ಇಲ್ಲಿ ಹೇಳಿದ್ರು ಇಲ್ಲಿ ಇದೆ, ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಇದ್ರು, ಇದು GKಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಇವತ್ತಿನ ತರಗತಿಯಲ್ಲಿ ಹೇಳಿದೆ. ನೋಡಿ, ಇದು ಪೇಪರ್ 1ನಲ್ಲಿ ಬರ್ತಕ್ಕಂಥದ್ದು ಕೇವಲ 25 ಮಾರ್ಕ್ಸಿಗೆ, ಇದು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಇನ್ನು 75 ಮಾರ್ಕ್ಸಿಗೆ ಇದಾವೆ, ಸೈಕಾಲಜಿ ಐತಿ ನೆಕ್ಸ್ಟು. ಅದಕ್ಕೂ ನಾನು ನೆಕ್ಸ್ಟಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ, ಏನೇನು ಬರ್ತಾವು ಅಲ್ಲಿ. ಈಗ GK ಅಂತ ಕೇಳ್ಬಿಟ್ರೆ GK ಏನಂತ ಓದೋಕ್ಕಾಗುತ್ತೆ. ಅದಕ್ಕೆ ಹೇಳೋದು ನೀವು ಸಿಲೆಬಸ್ ಕಾಪಿಯನ್ನು ಇಟ್ಕೊಳ್ರಿ ಅನ್ನೋದಕ್ಕೆ, ಇದಕ್ಕೆ ಅಂತ ಹೇಳ್ತೀನಿ. ಇವು ಇಷ್ಟುಗಳು ಏನು GK ಅದಾವಲ್ಲ, 1ರಿಂದ 12ವರೆಗೂ ಈ ರೀತಿ ಇರ್ತಕ್ಕಂಥ ಬೇಸಿಕ್, ನೀವು ಏನು ಸೈನ್ಸ್ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಅವಾರ್ಡ್ಸ್ ಆಗಿರ್ಬೋದು, ಕ್ರೀಡೆ ಬರುತ್ತೆ, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವು. ಅಂದರೆ ಕರೆಂಟ್ GK ಕೇಳ್ತಾನೆ ಇಲ್ಲಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಈಗ ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರು ಇದನ್ನು ನೋಡಿ ನೀವು ಸ್ಟಡಿ ಮಾಡಬೇಕಾಗತ್ತೆ ಅಂತ ಹೇಳಿ, ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕು ಮತ್ತು ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ಆನ್ಸರ್ ನೀಡ್ತೇವೆ ಅಂತ ಹೇಳಿ, ಎಲ್ಲರೂ HSTR ಎಕ್ಸಾಮ್ ಓದೋರು ಎಫೆಕ್ಟಿವ್ ಆಗಿರ್ತಕ್ಕಂತಹ ಏನಪ್ಪ ಅಂದರೆ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.